ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಸಂಪುಟ ಕಗ್ಗಂಟು ದಿನದಿಂದ ದಿನಕ್ಕೆ ತಾರಕಕ್ಕೇರ್ತಾ ಇದೆ. ಈ ಎಲ್ಲ ಬೆಳವಣಿಗೆಗಳ ನಡುವೆನೇ ಇವತ್ತು ಸಿಎಂ ಸಭೆ ಇದೆ. ಇವತ್ತು ಸಂಜೆ 4 ಗಂಟೆಗೆ ಸಚಿವರು ಶಾಸಕರ ಜೊತೆ ಸಿಎಂ ಡಿ.ಕೆ. ಶಿವಕುಮಾರ್ ಮೀಟಿಂಗ್ ಅನ್ನು ಮಾಡ್ತಾರೆ. ಬಹಳ ಮಹತ್ವದ ಮೀಟಿಂಗ್ ಅದು. ಇವತ್ತು ಸಂಜೆ 4 ಗಂಟೆಗೆ ಸಚಿವರು ಮತ್ತು ಶಾಸಕರ ಜೊತೆ ಮೀಟಿಂಗ್ ಇದೆ. ಆಲ್ರೆಡಿ ಡಿ.ಕೆ. ಸಂಪುಟಕ್ಕೆ ಸೇರಲಿಕ್ಕೆ ಸಾಕಷ್ಟು ಜನ ಕಾಯ್ತಾ ಇದ್ದಾರೆ. ಇನ್ನು ಕೆಪಿಸಿಸಿ ಅಧ್ಯಕ್ಷ ಬಿ.ಕೆ. ಹರಿಪ್ರಸಾದ್ ಕೂಡ ಸಭೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಸಚಿವರು ಶಾಸಕರ ಜೊತೆ ಸಿಎಂ ಸಭೆಯ ಬಗ್ಗೆ ಸಾಕಷ್ಟು ಕೌತುಕ ಮನೆ ಮಾಡ್ತಾ ಇದೆ. ಸಂಪುಟ ಕಗ್ಗಂಟು ಒಂದು ದೊಡ್ಡ ತಲೆನೋವಾಗಿ ಪರಿಣಮಿಸ್ತಾ ಇದೆ. ಯಾಕಂದರೆ ಸಿಎಂ ಡಿ.ಕೆ. ಶಿವಕುಮಾರ್, ಮಾಜಿ ಸಿಎಂ ಸಿದ್ದರಾಮಯ್ಯನವರು ಇರ್ಬೋದು, ಕೆಪಿಸಿಸಿ ಅಧ್ಯಕ್ಷ ಬಿ.ಕೆ. ಹರಿಪ್ರಸಾದ್ ಇವರೆಲ್ಲರ ಒಂದು ಲಿಸ್ಟ್ ಹೈಕಮಾಂಡ್ ಅಂಗಳದಲ್ಲಿ ಹೋಗಿ ತಲುಪಿದೆ. ಯಾರಿಗೆ ನಾವು ಸಚಿವರನ್ನಾಗಿ ಮಾಡಬೇಕು ಅಂತ. ಯಾಕಂದರೆ ಸಚಿವಾಕಾಂಕ್ಷಿಗಳು ಡಜನ್ ಗಟ್ಟಲೆ ಇದ್ದಾರೆ, ಅದು ಬೇರೆ ಪ್ರಶ್ನೆ. 20 ಸ್ಥಾನಗಳಿಗೆ ಮಾತ್ರ ಅವಕಾಶ ಇರುವಂಥದ್ದು. ಸಾಕಷ್ಟು ಜನ ಹೊಸಬರು ಇದ್ದಾರೆ. ಮತ್ತು 5-6 ಬಾರಿ ಗೆದ್ದಂತಹ ಕಾಂಗ್ರೆಸ್ನ ಅತ್ಯಂತ ಹಿರಿಯ ಶಾಸಕರುಗಳಿದ್ದಾರೆ. ಸಿದ್ದರಾಮಯ್ಯನವರ ಸಂಪುಟದಲ್ಲಿ ಸಚಿವರಾದವರು ಈಗ ಮಾಜಿಯಾಗಿದ್ದಾರಲ್ಲ, ಅವರು ಎಗೇನ್ ಡಿ.ಕೆ. ಸಂಪುಟಕ್ಕೆ ಸೇರ್ಪಡೆ ಆಗಲಿಕ್ಕೆ ಸಾಕಷ್ಟು ಜನ ಕಾಯ್ತಾ ಇದ್ದಾರೆ. ಮತ್ತು ಕೆಲವೊಂದು ಪ್ರಮುಖ ಖಾತೆಗಳನ್ನು ಇನ್ನೂ ಕೂಡ ಭರ್ತಿ ಮಾಡಿಲ್ಲ. ನೋಡಿ, ಮಕ್ಕಳಿಗೆಲ್ಲ ಸ್ಕೂಲ್ ಸ್ಟಾರ್ಟ್ ಆಗಿದೆ, ಶಿಕ್ಷಣ ಸಚಿವರೇ ಇಲ್ಲ. ಏನೋ ಗೃಹಲಕ್ಷ್ಮಿ ಬಗ್ಗೆ ಮಾತಾಡ್ತಾರೆ, ಮಹಿಳಾ ಮತ್ತು ಮಕ್ಕಳ ಖಾತೆ ಸಚಿವರೇ ಇಲ್ಲ. ಈ ಥರ ಎಲ್ಲ ಒಂದಿಷ್ಟು ಖಾತೆಗಳು, ಪ್ರಮುಖ ಖಾತೆಗಳನ್ನು ಈಗ ಫುಲ್ಫಿಲ್ ಮಾಡಬೇಕಾಗಿದೆ. ಈಗ 13 ಜನರನ್ನು ಡಿ.ಕೆ. ಸಂಪುಟಕ್ಕೆ ಸೇರ್ಪಡೆ ಮಾಡ್ಕೊಂಡಿದ್ದಾರೆ. ಮತ್ತು ಇಲ್ಲಿ ಭಾಳ ಮುಖ್ಯವಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಅವಕಾಶ ಮತ್ತೆ ಸಿಗ್ತದಾ, ಅಥವಾ ಅದೇ ಭಾಗದ ಲಕ್ಷ್ಮಣ್ ಸವದಿ, ಯಾಕಂದರೆ BJPಯಲ್ಲಿದ್ದವರು ಅವರಿಗೇನಾದರೂ ಅವಕಾಶ ಸಿಗ್ತದಾ ಅನ್ನುವಂಥದ್ದು ಕೂಡ ಈಗ ಸಾಕಷ್ಟು ಗಮನ ಸೆಳೀತಾ ಇರುವಂತಹ ವಿಚಾರ. ಇನ್ನು ಈ ಲಿಸ್ಟ್ಗಳಿಗೇನು ಹೋಗಿದೆಯಲ್ಲ, ಸಿದ್ದರಾಮಯ್ಯನವರ ಅತ್ಯಾಪ್ತ ವಲಯದಲ್ಲಿ ಗುರುತಿಸ್ಕೊಂಡವ್ರದ್ದು ಹೆಸರು ಈಗ ಹೈಕಮಾಂಡ್ ಅಂಗಳಕ್ಕೆ ಹೋಗಿ ತಲುಪಿದೆ. ಇನ್ನು ಡಿ.ಕೆ. ಶಿವಕುಮಾರ್ಗೆ ಸಾಕಷ್ಟು ಜನ ಬೆಂಬಲವನ್ನು ಕೊಡ್ತಾ ಇದ್ರು. ಡಿ.ಕೆ. ಶಿವಕುಮಾರ್ CM ಆಗಲೇಬೇಕು ಅನ್ನುವಂಥದ್ದು ಸಾಕಷ್ಟು ಡಿ.ಕೆ. ಬೆಂಬಲಿಗರು ಆಗಾಗ ಸರ್ಕಾರಕ್ಕೆ ಮನವಿಯನ್ನು ಮಾಡ್ತಾಯಿದ್ರು, ಹೈಕಮಾಂಡ್ಗೂ ಕೂಡ ಮನವಿಯನ್ನು ಮಾಡ್ತಾಯಿದ್ರು. ಅದರಲ್ಲಿ ಭಾಳ ಮುಖ್ಯವಾಗಿ ಮಾಗಡಿಯ ಬಾಲಕೃಷ್ಣ ಇರ್ಬೋದು, ಕುಣಿಗಲ್ನ ಡಾಕ್ಟರ್ ರಂಗನಾಥ್ ಇರ್ಬೋದು, ಏನೋ ರಾಮನಗರದ ಇಕ್ಬಾಲ್ ಹುಸೇನ್ ಇರ್ಬೋದು. ಹೀಗೆ ಸಾಕಷ್ಟು ಜನ ಡಿ.ಕೆ. ಬೆನ್ನಿಗೆ ನಿಂತು ಬಹಿರಂಗವಾಗಿಯೇ ಡಿ.ಕೆ. ಶಿವಕುಮಾರ್ CM ಆಗಬೇಕು ಅಂತ ಸಾಕಷ್ಟು ಕಾಯ್ತಾ ಇದ್ರು. ಅವರಿಗೇನಾದರೂ ಅವಕಾಶಗಳು ಸಿಗ್ತದಾ ಅನ್ನುವಂಥದ್ದು ಕೂಡ ಇಲ್ಲಿ ಭಾಳ ಕುತೂಹಲಕಾರಿಯಾದಂತಹ ಸಂಗತಿ. ಡಿ.ಕೆ. ಶಿವಕುಮಾರೇ 3 ವರ್ಷ ಕಾಯಬೇಕಾಯಿತು CM ಆಗಲಿಕ್ಕೆ. 3 ವರ್ಷ ಹೆಣಗಾಡಿದ್ರು. ದೆಹಲಿ ಅಂಗಳಕ್ಕೆ ಪದೇ ಪದೇ ಹೋಗಿ ರಾಹುಲ್ ಗಾಂಧಿಯವ್ರನ್ನ ಭೇಟಿಯಾಗಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ರು. ರಾಹುಲ್ ಗಾಂಧಿ ಸಿಗದೇ ಇದ್ದಂಥ ಸಂದರ್ಭದಲ್ಲಿ AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಭೇಟಿ ಆಗ್ತಾಯಿದ್ರು, KC ವೇಣುಗೋಪಾಲ್ ಅವ್ರನ್ನ ಭೇಟಿ ಆಗ್ತಾಯಿದ್ರು, ರಣದೀಪ್ ಸಿಂಗ್ ಸುರ್ಜೇವಾಲಾ ಅವ್ರನ್ನ ಭೇಟಿ ಆಗ್ತಾಯಿದ್ರು. ಅಂತೂ ಇಂತೂ ಕಳೆದ 3 ವರ್ಷ ಆದ ಮೇಲೆ ಡಿ.ಕೆ. ಶಿವಕುಮಾರ್ CM ಆದರು. ಈಗ ಸಚಿವಾಕಾಂಕ್ಷಿಗಳ ಸರದಿ. ಈಗ ಸಚಿವಾಕಾಂಕ್ಷಿಗಳು ಸಾಕಷ್ಟು ಜನ ಇದ್ದಾರೆ. 20 ಸ್ಥಾನಗಳಿಗೋಸ್ಕರ ಸಾಕಷ್ಟು ಜನ ಇವಾಗ ನಮಗೊಂದು ಅವಕಾಶ ಕೊಡಿ ಅಂತ ಹೇಳ್ತಾ ಇದ್ದಾರೆ. ಮತ್ತು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲೇ ಸಮಾನ ಮನಸ್ಕರು ವಿಧಾನಸೌಧದಲ್ಲಿ ಮೀಟಿಂಗನ್ನು ಮಾಡಿದರು. ಮೀಟಿಂಗ್ ಮಾಡಿದಂಥ ಸಂದರ್ಭದಲ್ಲೇ ನಾವು 5-6 ಬಾರಿ ಗೆದ್ದಿದ್ದೀವಿ, ನಮಗೊಂದು ಅವಕಾಶ ಕೊಡಬೇಕು ಅಂತ ಬೇಳೂರು ಗೋಪಾಲಕೃಷ್ಣ, ಅಶೋಕ್ ಪಟ್ಟಣ್ ಸೇರಿದಂತೆ ಸಾಕಷ್ಟು ಕಾಂಗ್ರೆಸ್ನ ಹಿರಿಯ ಶಾಸಕರು ಒಂದು ಮನವಿಯನ್ನು ಹೈಕಮಾಂಡ್ಗೆ ಮಾಡಿದ್ದಾರೆ. ಇನ್ನು ಬೇರೆ ಬೇರೆ ಪಕ್ಷಗಳಿಂದ ಆಮಿಷ ಒಡ್ಡಿ ಕರ್ಕೊಂಡ್ಬಂದಿದ್ರಲ್ಲ 2023ರ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ, ಈಗಾಗಲೇ ಹೇಳ್ದಂಗೆ ಲಕ್ಷ್ಮಣ್ ಸವದಿ ಮತ್ತು JDSನಿಂದ ಶಿವಲಿಂಗೇಗೌಡರು, ಇಂಥ ಸಾಕಷ್ಟು ಜನ ಇದ್ದಾರೆ. ಮತ್ತು ಹೊಸಬರು ಇದ್ದಾರೆ. ಎಲ್ರಿಗೂ ಕೂಡ ಸಮಾನವಾಗಿ ನೋಡಬೇಕಾಗ್ತದೆ. ಏನೇ ಇವಾಗ ಸಂಪುಟಕ್ಕೆ ಸೇರ್ಪಡೆ ಮಾಡಿಕೊಂಡ್ರು ಕೂಡ 2028ರ ಒಂದು ರಾಜ್ಯ ವಿಧಾನಸಭಾ ಚುನಾವಣೆ ಇದೆಯಲ್ಲ, ಆ ಚುನಾವಣೆ ದೃಷ್ಟಿಕೋನದಲ್ಲೇ ಈಗ ಆಯ್ಕೆ ಪ್ರಕ್ರಿಯೆ ನಡೆಯುತ್ತೆ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ.